ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಒಂದು ಸೂಪರ್ ಫುಡ್ ಅಂತ ಕರಿಬಹುದು. ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಮಕ್ಕಳಿಗೆ ಒಂದು ಕಿಡ್ಸ್ದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಕರಿಬೋದು. ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ, ಹಾಗೆ ಜಟ್ಪಟ್ ಅಂತ ರೆಡಿಯಾಗುವಂಥ ಒಂದು ದಿಢೀರ್ ದೋಸೆ ಅಂತಲೂ ಕರಿಬೋದು. ಹಾಗೆ ಇದೊಂದು ಬೆಸ್ಟ್ ಹೆಲ್ದಿ ರೆಸಿಪಿ ಅಂತಲೂ ಹೇಳ್ಬೋದು. ಬನ್ನಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ಗ್ರೀನ್ ದೋಸೆ ಮಾಡುವ ವಿಧಾನ ಬಂದು, ಮೊದಲನೇದಾಗಿ ನಾನು 1 ಕಪ್ಪು ಹೆಸರು ಕಾಳನ್ನು ಬಳಸಿದ್ದೀನಿ. ನಾನು ಇಲ್ಲಿ ಜವಾರಿ ಹೆಸರನ್ನು ಬಳಸಿದ್ದೀನಿ. ನೀವು ಬೇಕಾದರೆ ಮಾರ್ಕೆಟಲ್ಲಿ ಸಿಗುವಂಥ ಹೆಸರು ಕಾಳನ್ನು ಬಳಸ್ಬೋದು. ಅರ್ಧ ಕಪ್ಪು ಅಕ್ಕಿ ಮತ್ತು 2 ಟೇಬಲ್ ಸ್ಪೂನ್ನಷ್ಟು ಸಾಬುದಾನ ಚೆನ್ನಾಗಿ ತೊಳೆದು ಅದನ್ನು ಒಂದು 6 to 8 ಅವರ್ಸ್ ನೆನೆಸಿಡಬೇಕಾಗುತ್ತೆ. ನೀವು ಮಾರ್ನಿಂಗ್ ಏನಾದರೂ ದೋಸೆ ಮಾಡಬೇಕಂದ್ರೆ ನೈಟ್ ಈ ಥರ ನೆನೆಸಿಡಿ, ಅಥವಾ ನೀವು ಈವ್ನಿಂಗ್ ಮಾಡಬೇಕಂದ್ರೆ ಬೆಳಗ್ಗೆ ನೆನೆಸಿಟ್ರೂ ನಡೆಯುತ್ತೆ. ಇಲ್ಲಿ ನಾನು ಕಿಡ್ಸ್ದು ಬ್ರೇಕ್ಫಾಸ್ಟಿಗೆ ಅಂತ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಮಾರ್ನಿಂಗ್ ನಾನು ದೋಸೆ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಮಾರ್ನಿಂಗ್ಗೆ ನಾನು ನೈಟೇ ನೆನೆಸಿಟ್ಟಿದ್ದೆ. ಸೊ ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ನೆನೆಸ್ಕೊಂಡಿರೋಂಥ ಕಾಳುಗಳನ್ನು ಹಾಕಿದ್ದೀನಿ. ಅದಕ್ಕೆ 2 ಹಸಿಮೆಣಸಿನ್ಕಾಯಿ, ಅರ್ಧ ಇಂಚು ಶುಂಠಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು 1 ಟೀ ಸ್ಪೂನ್ದಷ್ಟು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ಮೊದಲು. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ಸೊ ನೀರನ್ನು ಹಾಕಿ ಮತ್ತೆ ನಾನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋತೀನಿ. ಯೂಶ್ವಲಿ ಹೇಗೆ ನಾನು ದೋಸೆ ಹದದಲ್ಲಿ ನಾವು ಹಿಟ್ಟು ರೆಡಿ ಮಾಡ್ಕೋತೀವೋ ಸೇಮ್ ಅದೇ ಥರ ಕನ್ಸಿಸ್ಟೆನ್ಸಿ ಒಳಗೆ ನಾನು ಹಿಟ್ಟನ್ನು ರುಬ್ಕೋತಾ ಇದ್ದೀನಿ. ಹೆಸರು ಕಾಳು ಒಂದು ರಿಚ್ ಫುಡ್ಡು. ಇದು ನಮ್ಮ ಆರೋಗ್ಯವನ್ನು ಹೆಚ್ಚಿಸಿದಂತ ಹೇಳ್ಬೋದು. ಹಾರ್ಟ್ ಹೆಲ್ತ್ ಇರ್ಬೋದು, ಮತ್ತು ವೆಯ್ಟ್ ಲಾಸ್ಗೆ ಏನಾದರೂ ಪ್ಲ್ಯಾನ್ ಮಾಡದಿರ್ಬೋದು ಅಥವಾ ಗೇನ್ ಮಾಡೋದಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇಲ್ಲಿ ಹೈ ಪ್ರೋಟೀನು ಮತ್ತು ಫೈಬರ್ ಅಂಶ ಇರೋದರಿಂದ ನಮ್ಮ ಹೆಲ್ತನ್ನು ಕಾಪಾಡುತ್ತದೆ. ಹಾಗೆ ಬ್ಲಡ್ ಶುಗರ್ದು ಕಂಟ್ರೋಲ್ ಮಾಡೋದಕ್ಕೂ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಆದಷ್ಟು ವೀಕ್ಲಿ ಒಂದ್ಸತಿ ಆದರೂ ಈ ಥರ ದೋಸೆನ ಮಾಡಿ ತಿನ್ನೋದು ತುಂಬ ಒಳ್ಳೆಯದು. ಹಾಗೆ ಸ್ವಲ್ಪ ಚೆನ್ನಾಗಿ ಹೆಲ್ದಿಯಾಗಿರಲಿ ಅಂತ ಅದಕ್ಕೆ ನಾನು ಟಾಪಿಂಗ್ ಆಗಿ ಈರುಳ್ಳಿ ಮತ್ತು ಕ್ಯಾರೆಟನ್ನು ಬಳಸ್ತಾ ಇದ್ದೀನಿ. ಮಕ್ಕಳು ಇಷ್ಟಪಡ್ತಾರೆ ಕಲರ್ಫುಲ್ಲಾಗಿ. ಗ್ರೀನ್ ಮೇಲೆ ಈ ಥರ ಆರೆಂಜು, ಒಂಥರ ಪಿಂಕು, ವೈಟ್ ಅಂತಿದ್ರೆ ಮಕ್ಕಳು ಇಷ್ಟಪಟ್ಟೇ ಬರ್ತಾರೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಹಿಟ್ಟು ಈ ಥರ ಹದದಲ್ಲಿದೆ. ನೀವು ಬೇಕಾದರೆ ನೀರೇ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಬಟ್ ಇದು ಚೆನ್ನಾಗಿದೆ. ಫುಲ್ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಆ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆ ತವ ಕಾದ್ಮೇಲೆ ಅದಕ್ಕೆ ನಾನು 1 ಕಪ್ಪಿನಷ್ಟು ಹಿಟ್ಟು ಹಾಕಿ ಚೆನ್ನಾಗಿ ದೋಸೆನ ಹಾಕ್ತಾಯಿದ್ದೀನಿ. ಹಾಕಿ ಅದಕ್ಕೆ ನೀವು ಇಷ್ಟಪಡುವಂಥ ತರಕಾರಿಯನ್ನು ಹಾಕ್ಬೋದು. ಇಲ್ಲಿ ನಾನು ಈರುಳ್ಳಿ ಮತ್ತು ಕ್ಯಾರೆಟನ್ನು ಬಳಸ್ತಾ ಇದ್ದೀನಿ. ಫ್ಲೇಮ್ ಬಂದು ಮೀಡಿಯಮ್ ಫ್ಲೇಮ್ದಲ್ಲಿ ಇರಬೇಕು. ಹಾಗಾಗಿ ನಮ್ಮದು ಕ್ರಿಸ್ಪಿ ಆಗಿ ಅಥವಾ ಒಂಥರ ಮೃದುವಾಗಿ ಮಾಡೋದಕ್ಕೆ ದೋಸೆ ಈಸಿ ಆಗುತ್ತೆ. ಹೈ ಫ್ಲೇಮ್ನಲ್ಲಿ ದೋಸೆನ ಮಾಡಬಾರ್ದು. ಹಾಕಿ ನಾನು ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ. ಒಂದು 10 ಸೆಕೆಂಡ್ ಮುಚ್ಚಿಟ್ಟಿದ್ರೆ ಸಾಕು. ಅದ್ರ ಮೇಲಿನ ವಾಟರ್ ಕಂಟೆಂಟ್ ಹೋಗುತ್ತೆ, ನೋಡ್ಬೋದು. ಇನ್ನೂ ಕ್ರಿಸ್ಪಿ ಆಗಬೇಕಂದ್ರೆ ಫ್ಲೇಮ್ ಸ್ವಲ್ಪ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ. ನಾವು ಒಂಥರ ಸಾಫ್ಟಾಗಿ ಬೇಕಂತಂದರೆ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಅದಕ್ಕೆ ನೀವು ಬೇಕಾದರೆ ಎಣ್ಣೆ ಬಳಸ್ಬೋದು ಅಥವಾ ತುಪ್ಪನ ಬಳಸ್ಬೋದು. ನಾನು ಇಲ್ಲಿ ತುಪ್ಪ ಬಳಸ್ತಾ ಇದ್ದೀನಿ. ಜಾಸ್ತಿ ಹಾಕಬೇಕಂತೂ ಏನೂ ಇಲ್ಲ, ಬಟ್ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಮಕ್ಕಳಿಗಾಗಿ ನಾನು ತುಪ್ಪ ಬಳಸ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ತರಕಾರಿ ಇರ್ಬೋದು. ಮೇಲೆ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮೇಲೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಸೊ ಯಾರು ಬೇಕಾದರೂ ಮಾಡ್ಬೋದು ಈಸಿಯಾಗಿ. ಸೊ ಅದೇ ಥರನ ಎಲ್ಲ ದೋಸೆನ ಪ್ಲೇನ್ ದೋಸೆನೂ ಮಾಡ್ಕೋಬೋದು. ಸೊ ಯೂಶ್ವಲಿ ನಾವು ಅಕ್ಕಿ ದೋಸೆ ಮಾಡ್ತೀವಲ್ವ, ಅದೇ ಥರ ಬರುತ್ತೆ ಇಲ್ವಾ ಅಂತ ಏನು ಹೆದರೋದು ಬೇಕಾಗಿಲ್ಲ. ನೀವು ನಾರ್ಮಲಾಗಿ ಸೆಟ್ ದೋಸೆ ಥರನೂ ಮಾಡ್ಕೋಬೋದು, ಅಥವಾ ಪ್ಲೇನ್ ದೋಸೆ ಥರನೂ ಮಾಡ್ಕೊಂಡು ತಿನ್ಬೋದು. ಕ್ರಿಸ್ಪಿಯಾಗಿ ಮಾಡ್ಬೋದು, ಸ್ಪಾಂಜಿಯಾಗೂ ಮಾಡ್ಬೋದು. ಸೊ 2 ರೀತಿಯಿಂದ ಬರುತ್ತೆ. ಆಲ್ರೆಡಿ ಅದು ನೆನೆದಿರೋದರಿಂದ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಸೊ ಏನು ಕೆಡೋದಿಲ್ಲ. ಆರಾಮಾಗಿ ಈ ದೋಸೆನ ನೀವು ಟ್ರೈ ಮಾಡ್ಬೋದು. ಸೊ ತುಂಬ ಹೆಲ್ದಿ ಆಗಿದೆ. ಒಂದ್ಸತಿ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇದಕ್ಕೆ ನೀವು ಕಾಂಬಿನೇಷನ್ ಆಗಿ ಮೊಸರು ಬಳಸ್ಬೋದು ಅಥವಾ ಕೊಬ್ಬರಿ ಚಟ್ನಿನ ಬಳಸ್ಬೋದು. ಇದು ಬಂದು ನನ್ನ ಮಕ್ಕಳಿಗೆ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ತುಂಬ ಇಷ್ಟಪಟ್ಟು ತಿಂದು ಮತ್ತು ಸ್ಕೂಲ್ಗೆ ತೊಗೊಂಡು ಹೋಗ್ತಾರೆ. ನಿಮಗೂ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಒಂದು ಹೊಸ ಹೆಲ್ದಿ ರೆಸಿಪಿ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.